ಅವ್ರಿಗೆ ಇಂಥ ಟೈಮಲ್ಲಿ ಇಂಥ ಕಡೆ ಇರ್ತೀರಿ ಅಂತ ಹೆಂಗೆ ಗೊತ್ತು ಸರ್ ಅವ್ರಿಗೆ? ಅವರಲ್ಲೇ ಟ್ರೂಪಲ್ಲೇ 10 ಜನದಲ್ಲಿ ಒಬ್ಬನು ಫಿಕ್ಸ್ ಅದು. ಯಾರು? ಇವನು ಇನಿಯನ್ ಅಂತ ಒಂದು ಹುಡುಗ ಇದ್ದ ವೀರಪ್ಪನ ಗ್ಯಾಂಗಲ್ಲಿ. ಆ ಗ್ಯಾಂಗಲ್ಲಿ. ಆ ಇನಿಯನ್ ಏನು ಮಾಡ್ತಿದ್ದಾನ, ಅವನು ಮೊದಲೇ ಫಿಕ್ಸ್ ಮಾಡ್ಕೊಳ್ಳೋನು. ಹಿಂಗಿದ್ರೆ ನೋಡು ಆ ಬೆಟ್ಟದ ಹತ್ರ ಬಾ, ಇಂಥ ದಿನ ಬಾ ಅಂತ ಅವನು ಫಿಕ್ಸ್ ಮಾಡ್ಕೊಡ್ತಿದ್ರು. ಯಾರಿಗೆ? ಇನಿಯನ್ಗೆ. ಅವನು ಸಿಟಿಗೆ ಬರೋನು. ಸಿಟಿ ಬಂದು ಅವನು ವೀರಪ್ಪನ ನಕೀರನ್ ಕಾಂಟ್ಯಾಕ್ಟ್ ಮಾಡಿ ಏನು ಕಟ್ ಮಾಡ್ದ ಸರ್? ಅದೇ ಎಕ್ಸ್ಪರ್ಟ್ ಡ್ರೈವರ್ಗಳು ಅವೆಲ್ಲ. ಇನಿಯನ್ ಅಂತ ಒಂದು ಹುಡುಗ ಇದ್ದ, ಅವನಿಗೆ ಇದೇ ಕೆಲಸ. ಅವನೇನು ಮಾಡೋನು ಅಂದರೆ ಹೇಳೋನು ಕರ್ಕೊಬರೋಕ್ಕೆ, ಇಂಥ ದಿನ ಇಂಥ ಟೈಮು ಇಂಥ ಕಡೆಗೆ ಬಾ ಅಂದ್ಬಿಟ್ಟು ಫಸ್ಟ್ ಅವ್ನು ಫಿಕ್ಸ್ ಮಾಡಿ ಕಳಿಸ್ಬಿಡೋರು ಅವನಿಗೆ. ನಾವು ಇಲ್ಲಿದ್ದರೆ ಇಂಥ ಜಾಗ ಅಂತ ಹೇಳಿರೋನು, ಬೇರೆ ಕಡೆ ಅಂದರೆ ಒಂದು ದಿಕ್ಕು ಹೇಳಿರೋನು. ಆ ದಿಕ್ಕಲ್ಲೇ ಬರಬೇಕು ಅವರು. ಅಲ್ಲಿ ಬಂದು ಒಂದಿನ ಸ್ಟೇ ಮಾಡಿ ಅವನು ಯಾರು ನಕೀರನ್ನು ಇನಿಯನ್ ಅವರೆಲ್ಲ ಸ್ಟೇ ಮಾಡಿ ಆಮೇಲೆ ಸೆಕೆಂಡ್ ಡೇ ಬರೋರು. ಹೊರಗಡೆ ಬರೋ ಫಸ್ಟ್ ಡೇನೇ ಕರ್ಕೋತಿರಲ್ಲ ಅವರು. ಮೇಲೆ ನಿಂತು ವಾಚ್ ಮಾಡ್ತಾ ಇದ್ರು ಅವರು, ಯಾರು ಬರ್ತಾರೆ ಏನು ಕತೆ ಅಂತ. ಆ ಥರ ಅಂದರೆ ಒಂದು ಈ ದಿಕ್ಕಿಗೆ ಬರಪ್ಪ ಅಲ್ಲಿ ಇರ್ತೇವೆ. ಅವ್ರಿಗೆ ಬೈನಾಕುಲರ್ ಇತ್ತು ಅವನ ಹತ್ರ. ಯಾರೋ ಇನಿಯನ್ ಹತ್ರ, ಇವನು ವೀರಪ್ಪನ ಹತ್ರ. ಆ ಬೈನಾಕುಲರಲ್ಲಿ ನೋಡ್ಕೊಳ್ಳೋರು. ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ಎಲ್ಲ ನೀಟಾಗಿ ಕಾಣೋದು ಅವ್ರಿಗೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ. ಡೈರೆಕ್ಟ್ ಅವ್ರು ಬರೋಕ್ಕೆ ಎಂಟ್ರಿನೇ ಇಲ್ಲ, ಇವನು ಕರ್ಕೊ ಬರ್ಬೇಕಷ್ಟೇ. ಓ, ಇನಿಯನ್ನೇ ಲಿಂಕ್ ಇಬ್ಬರಿಗೂ, ವೀರಪ್ಪನಿಗೂ ಸಂಧಾನಕಾರರಿಗೂ. ಆ ನಕ್ಕೀರನಿಗೆ ಏನೋ ಸಿಗ್ನಲ್ ಸಿಕ್ಕಿದೆ, ಕಾಡಿಗೆ ಹೋಗಿದ್ದಾನೆ ನಮ್ಗೆ ಅಲ್ಲಿ ಕೇಳಿಸ್ತಾ ಇತ್ತವೆಲ್ಲ ರೇಡಿಯೋದಲ್ಲಿ ನ್ಯೂಸ್ ಬರೋದು. ಸುಮ್ಮನೆ ನಾವು ಅವ್ರು ನಗನಾಡ್ತಿದ್ರು ಅಷ್ಟೇ ಅದನ್ನು ಕೇಳ್ಬಿಟ್ಟು. ಇವ್ನು ಸಿಗ್ನಲ್ ಕೊಡದೆ ಇವ್ನು ಕರ್ಕ ಬಂದು ಹೆಂಗೆ ಬರ್ತಾನೆ ಅವನು? ಈ ಎಲ್ಲ ರೇಡಿಯೋದಲ್ಲಿ ಮಾತಾಡೋರಲ್ಲ, ಇನ್ನೇನೋ ಸಿಗ್ನಲ್ ಸಿಕ್ಕಿದೆ, ಹೋಗಿದ್ದಾನೆ, ಎಂಟ್ರಿ ಮಾತಾಡ್ತಾ ಇದ್ದಾನೆ, ಅವ್ನು ಸಿಗ್ನಲ್ ಸಿಕ್ಕಿದೆ, ಕಾಡು ಹತ್ರ ಹೋಗಿದ್ದಾನೆ ಅಂತ. ಅವೆಲ್ಲ ಏನಿಲ್ಲ. ಇವನೇ ಸಿಗ್ನಲ್ ಕೊಡಬೇಕು, ಇವನೇ ಹೋಗಿ ಕರ್ಕೊ ಬರಬೇಕು ಅಷ್ಟೇ. ಇವನು ಇನ್ವಿಟೇಷನ್ ಬೇಕು. ಹೌದು, 100% ಹಂಗೆ ಇದ್ದದ್ದಲ್ಲಿ. ದೂರದಲ್ಲೆಲ್ಲೋ 100 ಕಿಲೋಮೀಟರ್ ದೂರದಲ್ಲಿ ಒಂದು ಫ್ಯಾಕ್ಟ್ರಿ ಕಾಣುತ್ತೆ. ಮೇ ಬಿ ಅದು ಈರೋಡ್ ಇರಬೇಕು ಅದು.